ಗೈಸ್, ನೀವೇನಾದರೂ ಫೇಸ್ಬುಕ್ನ ಯೂಸ್ ಮಾಡ್ತಾ ಇದ್ದೀರಾ ಮತ್ತು ಫೇಸ್ಬುಕ್ನಲ್ಲಿ ಎಡಿಟಿಂಗ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಡಿಟಿಂಗ್ ಮಾಡಿ ಅಷ್ಟೇ ಅಲ್ಲ, ಸೊ ನಾರ್ಮಲಾಗಿ ಪಿಕ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಸೊ ನಿಮಗೂ ಕೂಡ ಈ ರೂಲ್ಸು ಏನಪ್ಪ ಅಂದರೆ ನಿಮಗೆ ಫೇಸ್ಬುಕ್ ಮುಖಾಂತರ ಇವಾಗ ದುಡ್ಡು ಬರುತ್ತೆ. ನೀವು ಫೋಟೋಸ್ ಅಪ್ಲೋಡ್ ಮಾಡೋ ಮುಖಾಂತರ ನೀವು ಅರ್ನಿಂಗ್ನ ಮಾಡ್ಕೋಬೋದು. ಸೊ ಫೇಸ್ಬುಕ್ನಲ್ಲಿ ಯಾವ ರೀತಿಯಪ್ಪ ಅಂದರೆ ಇವಾಗ ತುಂಬಾ ಜನ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅರ್ನಿಂಗ್ಸ್ನ ಮಾಡ್ಕೊತಾ ಇದ್ದಾರೆ. ಸೊ ಯೂಟ್ಯೂಬ್ನಲ್ಲಿ ಕೂಡ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅರ್ನಿಂಗ್ನ ಮಾಡ್ಕೋಬೋದು. ಮತ್ತು ಯೂಟ್ಯೂಬ್ನಲ್ಲಿ ಕಮ್ಯುನಿಟಿ ಪೋಸ್ಟ್ ಅಂತ ಇದೆ. ಸೊ ಅಲ್ಲಿ ನೀವು ಫೋಟೋಸ್ನ ಅಪ್ಲೋಡ್ ಮಾಡ್ಕೋಬೋದು. ಅದರಿಂದ ಯಾವುದೇ ರೀತಿ ಯೂಸ್ ಇಲ್ಲ, ಅಂದರೆ ಯೂಸ್ ಇದೆ. ಸೊ ನಿಮ್ಮದು ವೀಡಿಯೋಸ್ಗೆ ರೀಚ್ ಸಿಗುತ್ತೆ, ಅದೇ ಯಾವುದೇ ರೀತಿ ಅರ್ನಿಂಗ್ ಆಗಂಗಿಲ್ಲ. ಸೊ ಬರೀ ವೀಡಿಯೋಸ್ ಅಪ್ಲೋಡ್ ಮಾಡೋ ಮುಖಾಂತರ ಮಾತ್ರ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಆದರೆ ಫೇಸ್ಬುಕ್ನಲ್ಲಿ ಹೊಸದಾಗಿ ಅಪ್ಡೇಟ್ ಬಂದಿದೆ. ವಿಡಿಯೋ ಅಷ್ಟೇ ಅಲ್ಲ, ನೀವು ಫೋಟೋಸ್ ಕೂಡ ಅಪ್ಲೋಡ್ ಮಾಡಿ ಅರ್ನಿಂಗ್ನ ಮಾಡ್ಕೋಬೋದು. ಸೊ ಈ ಆಪ್ಷನ್ ನಿಮ್ಗೆ ಸಿಗಬೇಕಪ್ಪ ಅಂದರೆ ವಿಡಿಯೋನ ಎಂಡ್ವರೆಗೂ ನೋಡಿ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನೀವೇನಾದರೂ ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ ಮಾಡಬೇಕಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ ಬೇಕು. ಸೊ ಅಲ್ಲಿ ನೀವು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಮುಖಾಂತರ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಅದೇ ರೀತಿ ಫೇಸ್ಬುಕ್ನಲ್ಲಿ ಕೂಡ ತುಂಬಾ ಯೂಸರ್ಸ್ ಕಡಿಮೆ ಆದರು. ಅದಕ್ಕಾಗಿ ಫೇಸ್ಬುಕ್ನವ್ರು ಏನು ಮಾಡಿದ್ರಪ್ಪ ಅಂದರೆ ಅಲ್ಲಿ ಕೂಡ ಅರ್ನಿಂಗ್ ಮಾಡೋ ಆಪ್ಷನ್ನ ಇಟ್ಟರು. ಸೊ ಅಲ್ಲಿ ಅರ್ನಿಂಗ್ ಆಗಬೇಕಪ್ಪ ಅಂದರೆ ನಿಮ್ಮದೊಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡ್ಕೊಂಡು ಸೊ ವಿಡಿಯೋನ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಸೊ ಎಷ್ಟು ಫಾಲೋವರ್ಸು ಮತ್ತು ಎಷ್ಟು ವಾಚ್ ಅವರ್ ಆದರೆ ನೀವು ಮಾನಿಟೈಸ್ಗೆ ಅಪ್ಲೈ ಮಾಡ್ಬೋದಪ್ಪ ಅಂದರೆ ಮೊದಲು 10,000 ಫಾಲೋವರ್ಸು ಮತ್ತು 6 ಲಕ್ಷ ವಾಚ್ ಟೈಮು. ಯಾವ ರೀತಿಯಪ್ಪ ಅಂದರೆ ವಾಚ್ ಮಿನಿಟ್ಸು, ಅವರ್ ಅಲ್ಲ. ಸೊ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊತೀರ, ಅವರ್ ಅಲ್ಲ, ಸೊ ಮಿನಿಟ್ಸು. ನೀವು 6 ಲಕ್ಷ ಮಿನಿಟ್ಸ್ನ ಕಂಪ್ಲೀಟ್ ಮಾಡಿದರೆ ನೀವು ಮಾನಿಟೈಸ್ಗೆ ಅಪ್ಲೈ ಮಾಡ್ಬೋದು. ಇದು ತುಂಬಾ ಕಷ್ಟ ಆಗಿತ್ತು. ಅದಕ್ಕಾಗಿ ಏನು ಮಾಡಿದ್ರಪ್ಪ ಅಂದರೆ ಫೇಸ್ಬುಕ್ನವರು ಅದನ್ನ ಕಡಿಮೆ ಮಾಡಿದರು. ಯಾವ ರೀತಿಯಪ್ಪ ಅಂದರೆ 5,000 ಫಾಲೋವರ್ಸು ಮತ್ತು 60,000 ಮಿನಿಟ್ಸ್ನ ಮಾಡಿದರು. ಸೊ ಮೊದಲು 6 ಲಕ್ಷ ಇತ್ತು, ಇವಾಗ ಇದನ್ನ 60,000 ಮಾಡಿದ್ದಾರೆ. ಸೊ ಈ ರೀತಿ ಮಾಡೋ ಮುಖಾಂತರ ಸೊ ನೀವು ಮಾನಿಟೈಸ್ಗೆ ಅಪ್ಲೈ ಮಾಡಿಕೊಂಡು ಸೊ ನೀವು ಫೇಸ್ಬುಕ್ನಲ್ಲಿ ಕೂಡ ಅರ್ನಿಂಗ್ನ ಮಾಡ್ಕೋಬೋದು. ಸೊ ಮತ್ತು ಇವಾಗ ಹೊಸದಾಗಿ ಫೋಟೋ ಅಪ್ಲೋಡ್ ಮಾಡಿ ಯಾವ ರೀತಿ ಅರ್ನಿಂಗ್ ಮಾಡೋದಪ್ಪ ಅಂದರೆ ಜಸ್ಟ್ ನೀವು ಫೋಟೋಸ್ನ ಅಪ್ಲೋಡ್ ಮಾಡೋ ಮುಖಾಂತರ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಸೊ ಇದು ಎಲ್ಲರಿಗೂ ಸಿಕ್ಕಿಲ್ಲ. ಸೊ ಯಾರಿಗೆ ಸಿಗುತ್ತಪ್ಪ ಅಂದರೆ ಇವಾಗ ಯಾರ್ದು ಆಲ್ರೆಡಿ ಮಾನಿಟೈಸ್ ಆನ್ ಆಗಿದೆ ನೋಡಿ ಫೇಸ್ಬುಕ್ನಲ್ಲಿ, ಅವ್ರಿಗೆ ಮಾತ್ರ ಈ ಆಪ್ಷನ್ ಸಿಗುತ್ತೆ. ಸೊ ಅದರಲ್ಲಿ ತುಂಬ ಜನಕ್ಕೆ ಸಿಕ್ಕಿಲ್ಲ. ಯಾಕಪ್ಪ ಅಂದರೆ ನೀವು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಸೊ ಡೈಲಿ ನೀವು ಆ್ಯಕ್ಟಿವ್ ಇರಬೇಕು ಫೇಸ್ಬುಕ್ನಲ್ಲಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು ನಿಮ್ಮ ವಿಡಿಯೋಗೆ ರೀಚ್ ಹೆಚ್ಚಿಗೆ ಸಿಕ್ತಪ್ಪ ಅಂದರೆ ಖಂಡಿತ ನಿಮಗೂ ಬೋನಸ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮುಖಾಂತರ ನೀವು ಯಾವ ರೀತಿ ಫೋಟೋಸ್ನ ಅಪ್ಲೋಡ್ ಮಾಡ್ತೀರಾ ನೋಡಿ, ಅದ್ರ ಲೈಕು, ಕಮೆಂಟು, ಶೇರ್ ಬೇಸ್ ಮೇಲೆ ಸೊ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಈಗ ನಿಮ್ಗೆ ಗೊತ್ತಾಯ್ತು ಅನ್ಕೊತೀನಿ ಫೇಸ್ಬುಕ್ನಲ್ಲಿ ಯಾವ ರೀತಿ ಫೋಟೋಸ್ ಅಪ್ಲೋಡ್ ಮಾಡಿ ಅರ್ನಿಂಗ್ಸ್ನ ಮಾಡೋದು ಅಂತೇಳಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಯಾರು ಅಷ್ಟೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.